ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಭಾರಿ ಹೈ ಡ್ರಾಮಾ ಆಗಬಹುದು ಅನ್ನುವ ಒಂದು ಅಂದಾಜಿದೆ. ಯಾವ ಕಾರಣಕ್ಕೆ? ಸಂಜೆ ನಡೆಯಲಿರುವಂಥ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ. ಹೌದು, ಹೈ ವೋಲ್ಟೇಜ್ ಆಗದೆ ಇರುತ್ತೆಯೇ? ಖಂಡಿತ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆ ಇದಾಗತ್ತೆ. ಸಿಎಂ ಮುಂದುವರಿಕೆ ಆಗಬೇಕು. ಸ್ಕ್ರೀನಲ್ಲಿ ಮುಂದುವರಿಕೆ ಆಗಿದೆ. DCM DK ಶಿವಕುಮಾರ್ ಕ್ಯಾಂಪ್ ಫುಲ್ ಏನು ಬಿಸಿಯಲ್ಲಿದೆ, ಕೊತ ಅಂತ ಕೊಡ್ತಾ ಇದ್ದೀವಿ. ಇರಬಹುದು ಹಾಗೆ ಸಂಜೆ ಕ್ಯಾಬಿನೆಟ್ ಸಭೆಗೆ ಏನಾಗುತ್ತೆ, DCM DK ಶಿವಕುಮಾರ್ ಬರ್ತಾರಾ ಬರಲ್ವಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಕ್ಯಾಬಿನೆಟ್ಗೆ ಮುನ್ನ ಖರ್ಗೆ ಮಾತಿನಿಂದ ಸಂಚಲನ ಸೃಷ್ಟಿಯಾಗಿದೆ. ಹೌದು, ಈಗ ಮಾತಾಡಿದ್ದಾರೆ. ಮತ್ತು ನಾವು ಕೇಳ್ತೀವಿ, ಏನ್ರಿ ಹಿಂಗೆ ಹೇಳ್ತಾರಲ್ಲ AICC ಅಧ್ಯಕ್ಷರು, ನೀವೇನು ಮಾಡ್ತೀರಾ ಅಂತ ಕೇಳ್ತೀವಿ ಅಲ್ವಾ. ನೆಕ್ಸ್ಟು ಅದನ್ನೇ ಮಾಧ್ಯಮದವ್ರು ಪದೇ ಕೇಳ್ತಾರೆ ಅಂತ ಹೇಳಿದ್ರೆ ವಿ ಕ್ಯಾನಾಟ್ ಡೈಜೆಸ್ಟ್ ಇಟ್ ಆ್ಯಂಡ್ ವಿ ಕ್ಯಾನಾಟ್ ಆಕ್ಸೆಪ್ಟ್ ಇಟ್. ಸಂಪುಟ ಸಭೆಯಲ್ಲಿ ಖರ್ಗೆ ಮಾತು ಪ್ರಸ್ತಾಪ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಅಂತಲೇ ಕೊಡೋದು. ಇದೇನು ಎಲ್ಲ ಶಾಂತವಾಗಿದ್ದಾವೆ ಅಂತ ಕೊಡ್ತೀರಾ? ಎಲ್ಲ ಸರಿ ಇದೆ ಅಂತ ನೀವೇ ಗೊಂದಲ ಇರೋ ಸತ್ಯ ಅಂತ ಹೇಳ್ತೀರಿ. ಆಮೇಲೆ ನಾವೆಲ್ಲ ಯಾರು ಸನ್ಯಾಸಿಗಳ, ಎಲ್ಲರೂ ಸಚಿವರಾಗಬೇಕು ಅಂತ ಬಯಸ್ತಾರ್ರಿ, ಅವರು ಆಸೆ ಆಕಾಂಕ್ಷೆಗಳು ಇರೋದಲ್ವೇನ್ರಿ ಅಂತ ಹೇಳ್ತೀರಾ. ಹಿಂಗಿರುವಾಗ ಇದು ಗೊಂದಲ. ಸುಮ್ಮನೆ ಅವ್ರಿಗೆ ಬೇಕಾದಾಗ ಮಾಧ್ಯಮಗಳು ಬೇಕು, ಅವ್ರಿಗೇನಾದರೂ ಕಸಿವಿಸಿ ಆಗುವಂತಿದ್ರೆ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದು ಇದು ವಾಡಿಕೆ. ಇದು ತಲತಲಾಂತರದಿಂದ ಬಂದಿರುವಂಥ ಒಂದು ಪ್ರಕ್ರಿಯೆ. ಎಸ್, ಲೆಟ್ಸ್ ಗೋ ಫಾರ್ ಲೈವ್ ಅನಾಲಿಸಿಸ್ ವಿತ್ ದೀಪಾ ಕುಕ್ಕುವಾಡ. ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಈ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಂಬಂಧಪಟ್ಟ ಹಾಗೆ, ಅವರ ಮಾತಿನ ಬಗ್ಗೆ, ಮತ್ತು ಈ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಇವತ್ತು ಸಂಜೆ ನಡೀತಾ ಇರುವಂಥ ಹೈ ವೋಲ್ಟೇಜ್ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ನೀಡ್ತಾರೆ. ಎಸ್ ದೀಪಾ, ಈಗಾಗಲೇ ನಾವು ದಿನಾ ಈ ಕ್ವೆಶ್ಚನ್ ಇಲ್ಲದೆ ಹೋದರೆ ನಮಗೆ ನ್ಯೂಸ್ ಬುಲೆಟಿನ್ ಶುರುವಾಗಲ್ಲ, ಮುಗಿಯೋದೇ ಇಲ್ಲ, ದಿನ ಬೆಳಗಾಗಲ್ಲ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣ ಆಗ ಹೋಗಿದೆ. ಏನಿದು ಹಕ್ಕಿಕತ್ತು? ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ? ಈ ಕ್ರಾಂತಿ ಏನೋ ಸದ್ಯಕ್ಕೆ ಆಗ್ಬೋದು, ಮೇ ತಿಂಗಳಲ್ಲಿ ಮೇಲಾಟ ಅಂತ ನಾವು ಕೂಡ ಕೊಡ್ತಾ ಇದ್ವಿ. ಏನು ಆಟ ನಡೀತಾ ಇದೆಯಾ ಇಲ್ವಾ? ಬರೀ ಮಾತುಕತೆ ಮಾತ್ರ, ಏನು ನಥಿಂಗ್ ಈಸ್ ಮೂವಿಂಗ್ ಅಂತ ಅನ್ನಿಸ್ತಾ ಇದೆಯಾ? ಎಸ್, ಗೋ ಹೆಡ್ ಪ್ಲೀಸ್. ಖರ್ಗೆ ಅವರು ಸಹಜವಾಗಿ ಮಾತನಾಡ್ತಿರ್ಲಿಲ್ಲ. ನಾಯಕತ್ವ ವಿಚಾರ ಅಂತ ಬಂದರೆ ಎಲ್ಲೋ ಒಂದು ಕಡೆ ಅದನ್ನು ಸ್ಥಳೀಯವಾಗಿ ಶುರುವಾಗಿರೋ ಸಮಸ್ಯೆ ಅನ್ನುವಂತಹ ಅರ್ಥದಲ್ಲೇ ಮಾತನಾಡಿ ಹೋಗ್ತಾ ಇದ್ರು ರಾಘವ್ ಸೂರ್ಯ ಇಲ್ಲಿಯ ತನಕ. ಆದರೆ ಇವತ್ತು ಕಲಬುರಗಿಯಲ್ಲಿ ಅವರು ಮಾತನಾಡಿರುವಂತಹದ್ದು ಒಂದು ಹಂತಕ್ಕೆ ಸ್ಪಷ್ಟತೆಯನ್ನೇನಾದರೂ ಕೊಟ್ರಾ ಅನ್ನುವಂತಹದ್ದನ್ನು ಪ್ರಶ್ನೆಯನ್ನು ಸಹಜವಾಗಿ ನಮಗೆಲ್ಲರಿಗೂ ಕೂಡ ಮೂಡಿಸ್ತಿದೆ. ಕಾರಣ ಇಷ್ಟೇ, ಸದ್ಯಕ್ಕೆ CM ಸ್ಥಾನ ಖಾಲಿ ಇಲ್ಲ, ಅದರ ಬಗ್ಗೆ ಈಗ ಸಮಯ ಅಲ್ಲ, ಸಮಯ ಬಂದಾಗ ಅದನ್ನು ಯೋಚನೆ ಮಾಡ್ತೇವೆ, ಅಥವಾ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಂಥ ಬದಲಾವಣೆಗಳಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಂಥ ಸಮಯ ಬಂದಾಗ ನೋಡ್ತೇವೆ ಅನ್ನುವಂತಹ ಎಲ್ಲ ಮಾತುಗಳು ಕೂಡ ಸದ್ಯಕ್ಕೆ ನಾಯಕತ್ವ ಬದಲಾವಣೆ, ಸ್ಥಾನ ಪಲ್ಲಟ ಯಾವುದೂ ಕೂಡ ಆಗೋದಿಲ್ಲ ಅನ್ನುವಂತಹದ್ದನ್ನು ಸ್ಪಷ್ಟಪಡಿಸ್ತಿದೆ. ಪದೇ ಈ ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇದ್ದಿದ್ದು ಇದೇ ರಾಜಕಾರಣಿಗಳ ಮಾತುಗಳಿಂದಲೇ. ಅಂದರೆ CM ಏನು ಬಣದವರು ಬದಲಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಿದ್ದಂಥದ್ದು, ಅದಕ್ಕೆ DK ಶಿವಕುಮಾರ್ ಬಣದವರು ಇಲ್ಲ ಶ್ರಮ ಹಾಕಿದರೆ ಈ 15ಕ್ಕೆ ಆಗ್ಬಿಡುತ್ತೆ, 10ನೇ ತಾರೀಕು ಆಗ್ಬಿಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮಲ್ಲೂ ಕೂಡ ಚರ್ಚೆಗಳು ಜೋರಾಗ್ತಿತ್ತು. ಆದರೆ ಇಷ್ಟು ದಿನದ ಜೋರಾದಂತಹ ಚರ್ಚೆಗಳಿಗೆ ಇವತ್ತು ಒಂದು ಹಂತಕ್ಕೆ ಹೈಕಮಾಂಡ್ ನಾಯಕ ಅಂತ ಅನ್ಸ್ಕೊಂಡಂತಹ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅಂತಹ ಬದಲಾವಣೆಗಳು ಏನೂ ಇಲ್ಲ. ಹಾಗಾಗಿ ಅಂಥ ವಿಚಾರ ಬಂದಾಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿ ಲೆವೆಲಲ್ಲಿ ಚರ್ಚೆ ಆಗುತ್ತೆ, ವೇಣುಗೋಪಾಲ್ ಅವರ ಲೆವೆಲಲ್ಲಿ ನನ್ನ ನೇತೃತ್ವದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಒಂದು ಹಂತಕ್ಕೆ DK ಶಿವಕುಮಾರ್ ಅವರ ಬಣದವರಿಗೆ ಇದೊಂದು ದೊಡ್ಡ ಮಟ್ಟಿನ ಶಾಕ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಇದನ್ನ ಅವರು ಬಹಿರಂಗವಾಗಿ ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ. ಆಂತರಿಕವಾಗಿ ಅವ್ರಿಗೂ ಕೂಡ ಗೊತ್ತಿತ್ತೇನೋ ಗೊತ್ತಿಲ್ಲ. ಅಂದರೆ ಹೈಕಮಾಂಡ್ ನಾಯಕರು ಈ ರೀತಿ ಯೋಚನೆ ಮಾಡಿಲ್ಲ, ಅಹಿಂದ ನಾಯಕ ಮುಂದುವರಿಬೇಕು ಅನ್ನುವಂತಹದ್ದಿದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕಂದರೆ ಮುಂಬರುವಂತಹ ಚುನಾವಣೆಗಳಿವೆ, ಹಾಗಾಗಿ ಆ ರೀತಿ ಯೋಚನೆಗಳನ್ನು ಮಾಡಿರ್ಬೋದು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಲ್ಲಿ ಇಂತಹ ಹೇಳಿಕೆಯನ್ನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಹಿಂದೆ ಸಾಕಷ್ಟು ಬಾರಿ ನಾವು ಅವರು ಬೆಂಗಳೂರಿಗೆ ಬಂದಾಗಲೂ ಕೂಡ ಪ್ರಶ್ನೆ ಮಾಡಿದ್ದೀವಿ, ಅವರು ಕಲಬುರಗಿಗೆ ಹೋದಾಗ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮದವರು, ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದರೂ ಕೂಡ ನಾಯಕತ್ವ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಸ್ಪಷ್ಟತೆಯನ್ನು ಕೊಟ್ಟಿರಲಿಲ್ಲ.
ಗೊಂದಲಗಳ ಬಗ್ಗೆ ಮಾತನಾಡಿದ್ರೆ ಹೊರತು ನಾಯಕತ್ವ ಆಗತ್ತೆ ಆಗಲ್ಲ ಅನ್ನುವಂತಹದ್ದನ್ನು ಕೂಡ ಹೇಳಿರಲಿಲ್ಲ. ಆದರೆ ಅವರ ಇವತ್ತಿನ ಒಂದು ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗೋದ್ರ ಜೊತೆಗೆ ಸ್ಪೆಷಲಿ DK ಶಿವಕುಮಾರ್ ಅವರ ಟೀಮಲ್ಲಿ ಒಂದಿಷ್ಟು ದೀಪಾ, ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಒಂದು ನಿಮ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಓಕೆ, ಯು ಆರ್ ರೈಟ್. ಆಮೇಲೆ ನಾವು ದಿನನಿತ್ಯ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಒಂದು ಕ್ರಿಸ್ಪ್ ಆಗಿ ಒಂದಿಷ್ಟು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸಚಿವ ಸಂಪುಟ ಸರ್ಜರಿ ಆಗೋದು ಪಕ್ಕಾನ ಒಂದು, ಮತ್ತು ಈಗ ನೀವು ಫುಲ್ ಸ್ಟಾಪ್ ಹಾಕಿದ್ದಾರೆ ಅಂತ ಹೇಳಿದ್ರಿ AICC ಅಧ್ಯಕ್ಷರು. ಆದರೆ ಆ ಫುಲ್ ಸ್ಟಾಪ್ DK ಶಿವಕುಮಾರ್ ಬಣಕ್ಕೆ ಅಥವಾ CM ಸಿದ್ದರಾಮಯ್ಯ ಬಣಕ್ಕೆ ಅಲ್ಪ ವಿರಾಮ ಆಗೋ ಸಾಧ್ಯತೆಗಳಿದ್ದಾವ? ಖಂಡಿತವಾಗಿಯೂ ಸಿದ್ದರಾಮಯ್ಯ ಅವರ ಬಣಕ್ಕೆ ಇದೊಂದು ಅಲ್ಪ ವಿರಾಮ ಆಗ್ಬೋದು. ಆದರೆ DK ಶಿವಕುಮಾರ್ ಅವರ ಬಣ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈಗೇನು ಅವರು 6ನೇ ತಾರೀಕು 7ನೇ ತಾರೀಕು ದೆಹಲಿಗೆ ಹೋಗಬೇಕು ಅನ್ನುವಂತಹದ್ದಿದೆ. ಹೊಸ ಶಾಸಕರುಗಳು ಮತ್ತು ಈ ಒಂದು DK ಶಿವಕುಮಾರ್ ಅವರ ಪರವಾಗಿ ಹೋಗಬೇಕು ಅನ್ನುವಂತಹದ್ದು 40-50 ಜನ ಹೋಗಬೇಕು ಅನ್ನುವಂತಹದ್ದೇನಿದೆ, ಅದೆಲ್ಲವೂ ಕೂಡ ಇದರ ಮುಂದುವರೆದ ಭಾಗ. AICC ಅಧ್ಯಕ್ಷರು ಹಿಂದೆ ಬಾಯಿ ಮುಚ್ಕೊಂಡಿರಿ ಅಂದಾಗಲೇ ಇರದೇ ಇರುವಂತಹ ಶಾಸಕರು ಈಗ ಇರ್ತಾರೆ ಅನ್ನುವಂತಹದ್ದು ಯಾವುದೇ ಸ್ಪಷ್ಟತೆಯೂ ಇಲ್ಲ, ಅಂತರದ ಭರವಸೆಯೂ ಕಾಂಗ್ರೆಸ್ ಅಲ್ಲಿ ಉಳಿದಿಲ್ಲ. ಆದರೆ ಸಚಿವ ಸಂಪುಟ ಸರ್ಜರಿ ಆಗಲೇಬೇಕು ಅನ್ನುವಂತಹದ್ದಿದೆ. ಯಾಕಂದ್ರೆ ಬೇರೆ ಬೇರೆ 4-5 ಬಾರಿ ಗೆದ್ದಂತಹ ಶಾಸಕರುಗಳಿದ್ದಾರೆ. 3 ವರ್ಷ ಮುಗಿದೋಗ್ತಿದೆ. ಇನ್ನು 2 ವರ್ಷದಲ್ಲಿ ಅವ್ರು ಏನ್ ಕೆಲಸ ಮಾಡ್ತಾರೆ ಅನ್ನುವಂತಹದ್ದು ಅನೇಕ ಏನು ಹಳೆ ಸಚಿವರುಗಳು ಹಿರಿಯ ಮುಖಂಡರುಗಳ ವಾದ ಕೂಡ ಇದೆ. ಹಾಗಾಗಿ ಸಂಪುಟಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೋದು. ಮೋಸ್ಟ್ಲಿ ಮೇಲಾಟ ಅನ್ನುವಂಥದ್ದು, ಮೇನಲ್ಲಿ ಒಂದಿಷ್ಟು ಬದಲಾವಣೆ ಅಂದ್ರೆ ಸಂಪುಟ ಸರ್ಜರಿ ಅಥವಾ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತಹದ್ದೇ ಇದೆ ಹೊರತು ಈ ಒಂದು ನಾಯಕತ್ವ ವಿಚಾರವಾಗಿ ಮತ್ಯಾರು ಮಾತನಾಡಬಾರ್ದು ಅನ್ನುವಂತಹ ಕಾರಣಕ್ಕಾಗಿಯೇ ಇವತ್ತು ಖರ್ಗೆ ಅವರು ಆ ರೀತಿ ಹೇಳಿಕೆಯನ್ನು ಕೂಡ ನೀಡಿರಬಹುದು. ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ದೀಪಾ.